ಚರ್ಚೆ ಆಗುತ್ತೆ ಅಂತ ವರದಿ ಗೊತ್ತಿಲ್ಲ. ವರದಿ ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ. ಸಬ್ಜೆಕ್ಟ್ ಅಂತೂ ಅಜೆಂಡಾನಲ್ಲಿ ಇದೆ. ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಗೊತ್ತಿಲ್ಲ. ಮೂವ್ ಆಗುವಂತ ಸರ್ಕಾರ ಅಂತ ಚರ್ಚೆ ಆಗ್ತಿದೆ. ಅಲ್ಲ, ಅದೆಲ್ಲ ಇದೆ. ಅದರಲ್ಲಿ ಅವರ ರೆಕಮೆಂಡೇಶನ್ಸ್ಗಳಿದ್ದಾವೆ. ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ. ಸರ್, ಈಗ ಕೊಹ್ಲಿದು ತಪ್ಪಿದೆ ಅನ್ನುವಂಥದ್ದು, ಅಂದರೆ ಅವ್ರು ಆ ಥರ ಮಾಡಿದ್ರು ಅನ್ನೋಂಥ ಆ ಥರದ್ದು ಏನಾದರೂ ಇದೆ ಸರ್? ಇಲ್ಲ, ಅದು ರಿಪೋರ್ಟ್ನಲ್ಲಿ ಅದು ಬಂದಿದ್ರೆ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ರಿಪೋರ್ಟ್ನಲ್ಲಿ ಬಂದಿಲ್ಲ ಅಂತಂದರೆ ಚರ್ಚೆ ಅದ್ರ ಬಗ್ಗೆ ಆಗೋದಿಲ್ಲ. ನಮಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಜಸ್ಟಿಸ್ ಕುನ್ನಾ ಅವರಿಗೆ ಈ ಕಾಲ್ತುಳಿತದ ಬಗ್ಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೊಹ್ಲಿ ಅವರ ಪಾತ್ರದ ಬಗ್ಗೆ ಏನೂ ಕೊಟ್ಟಿಲ್ಲ. ಪಾತ್ರದ ಏನಿಲ್ಲ ಸರ್? ಅಲ್ಲ, ನಾವು ಕೊಡುವಾಗಲೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗಲೇ ಅದನ್ನು ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ, ಯಾರ್ಯಾರು ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನು ಕಂಡುಹಿಡಿಬೇಕಲ್ವಾ, ಅದಕ್ಕೆ ಕೊಟ್ಟಿದ್ದಾರೆ. GST ನೋಟಿಸು ಕೇಂದ್ರದಿಂದ ಕೊಟ್ಟಿದ್ದಾರೆ ಅನ್ನುವಂಥ ಸಮರ್ಥನೆ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ರು. CM ಆಗಿ ನಿನ್ನೆ ಸಿದ್ದರಾಮಯ್ಯನವರೇ ನೋಟಿಸ್ನ ಯಾರೆಲ್ಲ ವಾಪಸ್ ತೆಗೆದುಕೊಳ್ತೇವೆ ರಿಲೀಫ್ ಕೊಟ್ಟಿದ್ದಾರೆ ಸರ್. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ. ಹಣಕಾಸಿನ ವಿಚಾರ ನಮಗೆ ಗೊತ್ತಾಗಲ್ಲ. ಮಹದಾಯಿಗೆ ಅನುಮತಿ ಕೊಡಲ್ಲ ಅಂತಂದೇಳಿ